ಅವ್ರ ಜೊತೆ ಇವತ್ತು ಭಾಗಿಯಾಗಿನಿ. ಅವರು ವಿಷಯವನ್ನು ಪ್ರಸ್ತಾಪ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೆ ಸ್ವಾಗತಿಸಿ, ನನ್ನ ಜೊತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಗುರುಲಿಂಗಪ್ಪ ಅಂಗಡಿಯವರಿಗೂ ಸಹಿತ ನಮಸ್ಕರಿಸಿ, ಸ್ನೇಹಿತರೆ, ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಭಿವೃದ್ಧಿ ಕುಂಠಿತ ಜಿಲ್ಲೆಯ ಮೀಸಲು ಮತಕ್ಷೇತ್ರದ ನಾಗಠಾಣ ಮತಕ್ಷೇತ್ರದ ಅಭಿವೃದ್ಧಿ ವಂಚಿತ ಬಗ್ಗೆ ಕೆಲವೊಂದು ವಿಷಯ ಮತ್ತು ನಗರದ್ದು ಇರ್ಬೋದು ಕೆಲವೊಂದಿಷ್ಟು ವಿಷಯ ತಮ್ಮ ಜೊತೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರಬಹುದು, ಕರ್ನಾಟಕ ಅಸೆಂಬ್ಲಿ ಡಿಲಿಮಿಟೇಷನ್ 2008ರಲ್ಲಿ ಆದ ಬಳಿಕ ಹಳೆಯ ಬಳ್ಳೊಳ್ಳಿ ಮತಕ್ಷೇತ್ರವನ್ನು ವಿಸರ್ಜಿಸಿ ಹೊಸದಾಗಿ ನಾಗಠಾಣವೆಂಬ ಮತಕ್ಷೇತ್ರವನ್ನು ಪುನರ್ ನಿರ್ಮಾಣ ಮಾಡಿದ ಬಳಿಕ ವಿಜಯಪುರ ನಗರದ ಸುಮಾರು 30% ಭಾಗ, ಅಂದರೆ ಸುಮಾರು 1 ಲಕ್ಷ ಜನಸಂಖ್ಯೆಯ ಸುಮಾರು 7 ವಾರ್ಡ್ಗಳು ಸಂಪೂರ್ಣ, 4 ವಾರ್ಡ್ಗಳು ಭಾಗಶಃದಂಥ ನಗರವನ್ನು ಸೇರಿಸಿ ನಾಗಠಾಣ ಜಿಲ್ಲಾ ಪಂಚಾಯತ್, ಶಿವಣಿ ಜಿಲ್ಲಾ ಪಂಚಾಯತ್, ಕಣ್ಣೂರು ಜಿಲ್ಲಾ ಪಂಚಾಯತ್ ಜೊತೆ ಹಳೆಯ ಚಡಚಾಣ ಭಾಗದ ಒಂದು ಏರಿಯಾವನ್ನು ಸೇರಿಸಿ ಈ ಒಂದು ನಾಗಠಾಣ ಮತಕ್ಷೇತ್ರವನ್ನು ರೂಪಿಸಿದರು. ಭೌಗೋಳಿಕವಾಗಿ ಅತ್ಯಂತ ವಿಸ್ತೀರ್ಣವಾದ ಮತಕ್ಷೇತ್ರ ಇದ್ರೂ ಸಹಿತ ಸುಮಾರು 2000 ಏನು ಸನ್ಮಾನ್ಯ ಶ್ರೀ ಹಿರಿಯ ರಾಜಕಾರಣಿ ಇವತ್ತಿನ ಹಾಲಿ ಸಂಸದರಂತ ರಮೇಶ್ ಜಿಗಜಿಣಗಿ ಸಾಹೇಬರು ಏನು 98ರಲ್ಲಿ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಪಾರ್ಲಿಮೆಂಟ್ ಏನು ಸ್ಪರ್ಧೆ ಮಾಡ್ಲಿಕ್ಕೆ ಅವ್ರು ಹೋದ್ರು. 1998ರಿಂದ ಇಲ್ಲಿ ಒಬ್ಬ ಬಳ್ಳೊಳ್ಳಿ ಮತಕ್ಷೇತ್ರದಲ್ಲಿ ಮತ್ತು ಈ ಹಾಲಿ ನಾಗಠಾಣ ಮತಕ್ಷೇತ್ರದಲ್ಲಿ ಪ್ರಭಾವಿ ರಾಜಕಾರಣಿ ಇರಲಾರದ ಮಟ್ಟಿಗೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ವಂಚಿತವಾಗ್ತಾ ಇದೆ, ಅತ್ಯಂತ ಹೀನಾಯನ ಸ್ಥಿತಿಯಲ್ಲಿ ತಲುಪಿದೆ ಅಂತ ಹೇಳಿ ನಾನು ತಮ್ಮ ಮುಂದೆ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಶ್ರೀಯುತ ಆರ್ ಕೆ ರಾಠೋಡ್ರವರು MLA ಆದರು 2004ರಲ್ಲಿ. 99ರಲ್ಲಿ ಶ್ರೀಯುತ ರಾಜು ಆಲ್ಗೂರ್ ಸಾಹೇಬರಾಗಿದ್ದರು. 2004ರಲ್ಲಿ ಆರ್ ಕೆ ರಾಠೋಡ್ರಾದರು. 2008ರಲ್ಲಿ ಇವತ್ತಿನ ಹಾಲಿ ಶಾಸಕರಾದಂಥ ಡಿಲಿಮಿಟೇಷನ್ ಆದ ಬಳಿಕ ಶ್ರೀಯುತ ವಿಠಲ್ ಕಟಕದೊಂಡವರು MLA ಆದರು. ತದನಂತರ ಮತ್ತೆ ರಾಜು ಆಲ್ಗೂರ್ ಅವರು MLA ಆದರು. ಅದನಂತರ ದೇವಾನಂದ್ ಚವ್ಹಾಣ್ ಅವರು MLA ಆದರು. ಈಗ ಮತ್ತೆ ಕಟಕದೊಂಡವರು ವಿಠಲ್ ಕಟಕದೊಂಡವರು MLA ಆಗಿದ್ದಾರೆ. ಹೀಗೆ ಸುಮಾರು 3 ಬಾರಿ ನಾಗಠಾಣ ಮತಕ್ಷೇತ್ರ ಮತ್ತು 2 ಬಾರಿ ಬಳ್ಳೊಳ್ಳಿ ಮತಕ್ಷೇತ್ರ, 5 ಬಾರಿ ಈ ಒಂದು 98ರಿಂದ MLA ಆದರೂ ಸಹಿತ ಈ ಕ್ಷೇತ್ರ ಅಭಿವೃದ್ಧಿ ವಂಚಿತವಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬಲಾಢ್ಯ ವಹಿಸಿರಲಾರದು ಮತ್ತು ಅವರಿಗೆ ಅಭಿವೃದ್ಧಿ ಮಾಡಬೇಕನ್ನೋ ಇಚ್ಛಾ ಐತೆ ಇಲ್ಲ ಅಂತೇಳಿ ನನಗನ್ನಿಸ್ತಾ ಇದೆ. ಯಾಕಂದ್ರೆ ತಮ್ಗೆ ಗೊತ್ತಿದ್ದಂಗೆ ನಾನು ವಿಜಯಪುರ ಮಹಾನಗರ ಪಾಲಿಕೆಯ ಸದಸ್ಯನಾಗಿ 2014ರಿಂದ 19ವರೆಗೆ ನಾನು ನುಡಿದೀನಿ. ನಾನಿದ್ದಾಕರೂ ಸಹಿತ ಇದೇ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಆವಾಗಲೂ ಸಹಿತ ಯಾವುದೇ ವಿಶೇಷವಾದ ಅನುದಾನ ಕೊಡಲಿಲ್ಲ. ತಮಗೆಲ್ಲ ಗೊತ್ತಿದ್ದ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕು ಕೊಡಬೇಕು, ಯಾವ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತದೆ ಆ ಭಾಗದಲ್ಲಿ ಅವರದೇ ಆದಂಥ ವ್ಯಕ್ತಿಗಳು ನಾಯಕರಾಗಿ ಅವರೇ ಒಂದು ಆ ಭಾಗವನ್ನು ಮುನ್ನಡೆಸುವಂತ ಆಗ್ಬೇಕಂತ ತಿಳ್ಕೊಂಡು ಮೀಸಲು ಮತಕ್ಷೇತ್ರ ಮಾಡಿ ಆ ಭಾಗದಲ್ಲಿರ್ತಂತ ದಲಿತರು ಮತ್ತು ಅತ್ಯಂತ ಹಿಂದುಳಿದ ಮತದಾರರಿಗೂ ಸಹಿತ ಸರ್ಕಾರದ ಹಕ್ಕು ಸಿಗಲಿ, ನ್ಯಾಯ ಸಿಗಲಿ, ಅವರನ್ನು ಸಹಿತ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ವಂಚಿತವಾಗಬಾರ್ದು ತಿಳ್ಕೊಂಡು ಮೀಸಲು ಮತಕ್ಷೇತ್ರ ಮಾಡಿದ್ದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಶ್ರೇಷ್ಠ ಕೊಡುಗೆ. ಆದ್ರೆ ಇವತ್ತು ನಾಗಠಾಣ ಮತಕ್ಷೇತ್ರದಲ್ಲಿ ಇದರ ತದ್ವಿರುದ್ಧವಾಗಿದೆ. ತಮಗೆ ಗೊತ್ತಿರಬಹುದು, ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ 2 ಮೀಸಲು ಮತಕ್ಷೇತ್ರಗಳಾದವು. ಒಂದು ಮುಧೋಳ ಮತಕ್ಷೇತ್ರ ಇರ್ಬೋದು, ಒಂದು ನಾಗಠಾಣ ಮತಕ್ಷೇತ್ರ ಇರ್ಬೋದು. ತಮಗೆಲ್ಲ ಗೊತ್ತಿದ್ದಾಗೆ ಮುಧೋಳೇನು ಬಹಳ ದೂರ ಅಲ್ಲ, ಇಲ್ಲಿಂದ 80 ಕಿಲೋಮೀಟರ್. ಅಲ್ಲಿ ಪ್ರಭಾವಿ ರಾಜಕಾರಣಿಗಳಿರೋದ್ರಿಂದ ಅಥವಾ ಆ ರಾಜಕಾರಣಿ ಅಂತೇಳಿ
ಅಭಿವೃದ್ಧಿಯ ಇಚ್ಛೆ ಇರೋದ್ರಿಂದ ಇವತ್ತು ಮಿದೋಳು ಯಾವ ಮಟ್ಟದಲ್ಲಿದೆ ಅಂತ ನಾವು ನೋಡ್ತಾ ಇರ್ಬೋದು. ನೀರಾವರಿ ಕ್ಷೇತ್ರ ಇರ್ಬೋದು, ಇವತ್ತು ವ್ಯಾಪಾರ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಮುದೋಳು ಇವತ್ತು ರಾಜ್ಯದಲ್ಲಿ ಎಜುಕೇಷನ್ ಕ್ಷೇತ್ರದಲ್ಲಿರ್ಬೋದು. ಸುಮಾರು ಗೋವಿಂದ ಕಾರಜೋಳ ಸಾಹೇಬರು 10 ವಸತಿ ಶಾಲೆಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 10 ವಸತಿ ಶಾಲೆಗಳನ್ನು ಮಾಡಿ ರಾಜ್ಯದಲ್ಲಿ ಅತ್ಯಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೈಯೆಸ್ಟ್ ಲ್ಯಾಂಡ್ ಗ್ರಾಂಟ್ ಮಾಡಿ ಅವರಿಗೆ ನೀರಾವರಿ ಸೌಲಭ್ಯ ಕೊಡಿಸಿ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಮೇಲೆತ್ತಿ ಯೂನಿವರ್ಸಿಟಿ ಇಂತಹ ಒಂದು ಕ್ಷೇತ್ರ ಪಕ್ಕದ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ನಡೀತಾ ಇರೋ ಟೈಮದಲ್ಲಿ ನಾಗಠಾಣ ಮತಕ್ಷೇತ್ರ ಯಾವುದಕ್ಕೂ ಅದರ ಹತ್ತಿರ ಬರಲಾರದ ಸಂಬಂಧ ಇರಲಾರ ತರ ಇಲ್ಲಿರೋದ್ರಿಂದ ಇದು ನಿಜವಾಗಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಹಿಂದ 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 ಅಂತೇಳಿ ಪಠನೆ ಮಾಡ್ತಾರೆ. ಅಂದ್ರ ಮತ್ತು ಅವರು ಅಹಿಂದದಲ್ಲಿ ಅವರು ಒತ್ತು ಕೊಡ್ತಾ ಇರೋದೇ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರಿಗೆ ಮತ್ತು ಹಿಂದುಳಿದಲ್ಲಿ ಕೆಲವೇ ಪ್ರಭಾವಿ ಒಂದು ಕಮ್ಯುನಿಟಿಗೆ ಅವರು ಒತ್ತು ಕೊಡ್ತಾ ಇದ್ದಾರೆ. ಅದು ಹಿಂದುಳಿದಲ್ಲಿ ಎಲ್ಲರಿಗೂ ತಗೊಂಡು ಹೋಗ್ತಾ ಇಲ್ಲ ಅವರು. ಇನ್ನು ಅಂತ ದಲಿತರಿಗೆ ಅಂತ ಅವರು ಮರೆತು ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಇದು ಕಣ್ಣಾರೆ ಕಾಣ್ತಾ ಇದೆ, ತಾವೆಲ್ಲ ನೋಡ್ತಾ ಇದ್ರಿ. ನಾಗಠಾಣ ಮತಕ್ಷೇತ್ರ ಒಂದು ಮೀಸಲು ಮತಕ್ಷೇತ್ರ ಇತ್ತಪ್ಪ ಅಂದ್ರ ನಿಜವಾಗ್ಲೂ ಸಿದ್ದರಾಮಯ್ಯ ಸಾಹೇಬರಿಗೆ ನಿಜವಾಗ್ಲೂ ಕಾಂಗ್ರೆಸ್ ಕಾಳಜಿ ಇತ್ತಪ್ಪ ಅಂದ್ರ ಈ ಒಂದು ಮೀಸಲು ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕಾಗಿತ್ತು. ನೀರಾವರಿ ಕ್ಷೇತ್ರದಲ್ಲಿ ಇರ್ಬೋದು, ನೀರಾವರಿ ಕ್ಷೇತ್ರದಲ್ಲಿ ಇವತ್ತು ಚಡಚಣೆ ಯಾತ ನೀರಾವರಿ ಅಂತ ಹೇಳಿ ಮಾಡಿದ್ದಾರೆ. ಚಡಚಣೆ ಯಾತ ನೀರಾವರಿಯಲ್ಲಿ ತಾವು ಹೋಗಿ ನೋಡ್ಬೋದು, ಅಲ್ಲಿ ನೀರು ಹಿಡ್ಕೊಳ್ಳೋಕೆ ವ್ಯವಸ್ಥೆನೇ ಇಲ್ಲ. 500 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಇರ್ತಾರೆ, ಬರೀ ಕಾಲುವೆಗಳೇ ಮಾಡಿದ್ದಾರೆ ಹೊರತು ನೀರು ಹಿಡಿಯುವ ವ್ಯವಸ್ಥೆನೇ ಮಾಡಿಲ್ಲ. ಅಲ್ಲಿ ವಿದೌಟ್ ವಾಟರ್ ಸ್ಟೋರೇಜ್ ಅವ್ರು ಹೆಂಗ ಕಾಲುವೆಗಳ ಮುಖಾಂತರ ನೀರು ಕೊಡ್ತಾರಂತ ಇಂಥ ಅವೈಜ್ಞಾನಿಕ, ಕೇವಲ ಅದು ದುಡ್ಡು ಲೂಟಿ ಮಾಡೋಕೆ ಮಾಡಿದೆ ಅಂತ ಹೇಳಿ ನಾನು ಹೇಳ್ತಾ ಇರ್ತೇನೆ. ಇನ್ನ ನಾಗಠಾಣ ಭಾಗದಲ್ಲಿ ಶಿವಣಗಿ ಭಾಗದಿಂದ ಚಿಮ್ಮಲ್ಗಿ ಯಾತ ನೀರಾವರಿ ಸುಮಾರು 30 ಕಿಲೋಮೀಟರ್ ನಾಗಠಾಣ ಮತಕ್ಷೇತ್ರದಲ್ಲಿ ಹಾದು ದೇವರಿಪುರ ಕ್ಷೇತ್ರದಿಂದ ನಾಗಠಾಣ ಮತಕ್ಷೇತ್ರಕ್ಕೆ ಎಂಟರ್ ಆಗಿ ಶಿವಣಗಿ, ಜಂಬಗಿ, ಆಯೇರಿ, ದ್ಯಾಬೇರಿ, ನಾಗಠಾಣ, ಮಿಂಚನಾಳ ಈ ಭಾಗದಲ್ಲಿ ಹಾಯಿಸುವುದು ಮೇನ್ ಕಾಲುವೆ ಆಗ್ಯದ ಹೊರತು ಇನ್ನೂ ಯಾವುದೇ ರೀತಿಯಲ್ಲಿ ಆ ಮೇನು ಕಾಲುವೆಗಳಿಗೆ ಕೆರೆ ತುಂಬಲಿಕ್ಕೆ ನೀರು ಬಿಡತಕ್ಕಂಥ ವ್ಯವಸ್ಥೆನೂ ಇಲ್ಲ. ಇನ್ನ ಬದುಗಾಲುವೆ ಹೊಲಗಾಲುವೆಗಳ ಆಗೋದಂತ ದೂರ ಇಳಿತು. ಮತ್ತು ಇಲ್ಲಿವರೆಗೆ ಶಾಸಕರು ಆ ಕಾಲುವೆಗಳ ಸ್ಥಿತಿಗತಿಯನ್ನು, ಆ ಕಾಲುವೆಗಳು ಯಾಕೆ ಮಾಡಿದ್ರು, ಆ ಕಾಲುವೆಗಳು ಇನ್ನೂ ಯಾಕೆ ಅಪೂರ್ಣ ಆಗ್ಯದ ಅನ್ನೋದು ಬಹುಶಃ ಶಾಸಕರಿಗೆ ಅದ್ರ ಜ್ಞಾನ ಐತೋ ಇಲ್ಲ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂದ್ರೆ ಆ ಭಾಗದಲ್ಲಿ ಸಂಪೂರ್ಣ ಅದು ಡ್ರೈ ಬೆಲ್ಟ್ ಏರಿಯಾ. ಅಂತಲ್ಲಿ ಚಿಮ್ಮಲ್ಗಿ ಯಾತ ನೀರಾವರಿ ಇವತ್ತು ಮೇನ್ ಕಾಲುವೆ ಮುಗಿದದ ಅಂತ ಹೇಳ್ತಾರೆ. ಬಟ್ ಒಂದು ಮಿಂಚನಾಳದಲ್ಲಿ ರೈಲ್ವೆ ಕ್ರಾಸಿಂಗ್ ಆಗೋದೊಂದು ಅಂಡರ್ ಗ್ರೌಂಡ್ ಕಾಲುವೆ ಆಗಬೇಕು ಮತ್ತು ಮಿಂಚನಾಳದಿಂದ ಅಥರ್ಗದ ಹತ್ತಿರ ಒಂದು ಕಾಲುವೆಗಳಾಗಬೇಕು. ಇವೆರಡು ಕಾಲುವೆ ಅಟ್ಲೀಸ್ಟ್ ಕೆರೆಗೆ ನೀರು ತುಂಬಲ್ಕರೆ ಮೇನ್ ಕಾಲುವೆಗಳು ನೀರು ಬಿಡ್ಬೋದು. ಬಟ್ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಸರ್, ಅದು ಹೊಲಗಾಲುಗಳು ಮಾಡಿ ಅದು ಫರೋ ಇರಿಗೇಷನ್ ಮಾಡ್ತಕ್ಕಂಥದ್ದು ಐತದು ಪ್ರಾಜೆಕ್ಟ್ದಲ್ಲಿ ಐತದ. ಬಟ್ ಇವತ್ತಿಗೆ ಆ 2 ವರ್ಷ ಒಂದು ಸಣ್ಣ ಕೆಲಸನೂ ನಡೆದಿಲ್ಲ. ಇನ್ನ ತಿಡಗುಂದಿ ಕಾಲುವೆಗಳ ಬಗ್ಗೆ ತಮಗೆಲ್ಲ ಗೊತ್ತಿದ್ದಿದೆ. ತಿಡಗುಂದಿ ಭಾಗದಲ್ಲಿ ಮಕಣಾಪುರ, ಕನ್ನೂರು ಈ ಭಾಗದಲ್ಲಿ ರೈತರು ಕಳೆದ ಒಂದು 15 ದಿನಗಳೇ ಸಾಧಾರಣ ಹೋರಾಟ ಮಾಡಿದ್ರು. DC ಆಫೀಸಲ್ಲಿ ಹೋರಾಟ ಮಾಡಿದ್ರು, ಆ ಭಾಗದಲ್ಲಿ ಹೋರಾಟ ಮಾಡಿದ್ರು. ಯಾಕಪ್ಪ ಅಂದ್ರ ಬಹಳಷ್ಟು ಕಾಲ ಇಲ್ಲಿದಿಂದ ನಾಗಠಾಣದ ಮೇಲೆ ಆಗಿ ಮುಂದೆ ಹೋಗುವ ವ್ಯವಸ್ಥೆ ಆಗ್ತಾ ಇದೆ ಹೊರತು ನಾಗಠಾಣ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತರಿಗೆ ಯಾವುದೇ ರೀತಿಯ ನೀರಾವರಿ ಸೌಲಭ್ಯ ಆಗ್ತಾ ಇಲ್ಲ. ಇದು ಶಾಸಕರಿಗೆ ಗೊತ್ತಾಗ್ತದೋ ಇಲ್ಲೋ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಜೊತೆಯಾಗಿ ನಾನು ಹೇಳ್ತಾ ಇರಬೇಕಂದ್ರ ಇವತ್ತ ವಿದ್ಯುತ್ ಸಂಪರ್ಕನೂ ಸಹಿತ ಆ ಭಾಗದಲ್ಲಿ ಸಂಪೂರ್ಣ ಹಾಳಾಗ್ಬಿಟ್ಟಿದೆ. 3 ತಾಸು ಕೊಡೋದು ಸಹಿತ ಕಷ್ಟ ಆಗ್ಬಿಟ್ಟದ. ಇನ್ನು ರಸ್ತೆಗಳ ಬಗ್ಗೆ ನಾನು ಹೇಳೋದಿಲ್ಲ. ನಾನು ಶಾಸಕರಿಗೆ ತಮ್ಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ನಾಗಠಾಣ ಮತಕ್ಷೇತ್ರಗಳಿಗೆ ಒಂದು ರಸ್ತೆ ಏನು ತಗ್ಗು ದಿನ್ನೇರು ಪಾಟ್ ಹೋಲ್ಸ್ ಇರಲಾರ ಒಂದೇ ರಸ್ತೆ ತಾವು ತೋರಿಸ್ಬಿಟ್ರ ತಾವು ಹೇಳಿದ ಮಾತು ನಾನು ಕೇಳ್ತೀನಿ ಅಂತ ಇಷ್ಟಪಡ್ತೇನೆ. ತಾವು ನೋಡ್ತಾ ಇರೋದು ವಿಜಯಪುರದಿಂದ ಹೋಗ್ತಕ್ಕಂಥ ರಸ್ತೆಗಳು ಯಾವ ಮಟ್ಟಕ್ಕೆ ಹೋಗಿದಾವಪ್ಪ ಅಂದ್ರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಜಲ್ ಜೀವನ್ ಮಿಷನ್ ನಾಗಠಾಣ ಅಂತ ದೊಡ್ಡ ಹೋಬಳಿ ಸುಮಾರು 40 ಹಳ್ಳಿಗಳಿರ್ತಕ್ಕಂಥ ಹೋಬಳಿ ನಾಗಠಾಣ ಊರ, ಸುಮಾರು 20,000 ಜನಸಂಖ್ಯೆ ಇರ್ತ ಊರ. ಆ ಊರಲ್ಲಿ ರಾಜಕಾರಣ ಕಾರಣದಿಂದ ಶಾಸಕರ ಕುಮ್ಮಕ್ಕದಿಂದ ಇವತ್ತಿವರೆಗೆ ಜಲ್ ಜೀವನ್ ಮಿಷನ್ ಅನ್ನಂತ ಕಾಮಗಾರಿಗಳು ನಡೀತಾ ಇಲ್ಲ. ಸುಮಾರು 2 ಬಾರಿ ಟೆಂಡರ್ ಆಗೋದು ಕ್ಯಾನ್ಸಲ್ ಆಗೋದು ಆಗ್ತಾ ಇದೆ. ಕ್ಷೇತ್ರದ ಹೆಸರಿರ್ತಕ್ಕಂಥ ಊರದಲ್ಲಿ ಈ ಪರಿಸ್ಥಿತಿ ಇದೆ. ಇನ್ನು ಶಿವಣಗಿ ಭಾಗದಲ್ಲಿರ್ಬೋದು, ಕನ್ನೂರು ಭಾಗದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ. ಹಿಟ್ನಳ್ಳಿ, ಜುಮ್ನಾಳ ಈ ಊರುಗಳು ಅದಾವೋ ಇಲ್ಲ ಅನ್ನೋ ಪರಿಸ್ಥಿತಿ ಒಳಗ
ಈ ಊರುಗಳದ. ಯಾಕಂದ್ರೆ ಇಷ್ಟೊಂದು ಅಭಿವೃದ್ಧಿ ವಂಚಿತ ಆಗಿದೆ. ಇನ್ನು ವಿಜಯಪುರ ನಗರದ ಹೇಳ್ಬೇಕದು, ನಾನು ಅವಾಗಲೇ ನಿಮ್ಗೆ ಹೇಳಿದೆ, ನಾನು 1 ಲಕ್ಷ ಜನಸಂಖ್ಯೆ, ಸುಮಾರು 60,000 70,000 ಮತದಾರ ಇರ್ತಕ್ಕಂಥ ಊರ, ಅತ್ಯಂತ ನಗರದಲ್ಲಿ ಏನು ಮೀಸಲು ಮತಕ್ಷೇತ್ರ ಅನ್ಸೋಳಕ್ಕೆ ಅತ್ಯಂತ ಆಶ್ರಮ ಭಾಗ, ವಾರ್ಡ್ ನಂಬರ್ 12, 10 ಬಿಟ್ರೆ ವಾರ್ಡ್ ನಂಬರ್ 17, 16, 15 ಇವೆಲ್ಲ ಭಾಗದಲ್ಲಿ 13, 14 ಈ ಭಾಗದಲ್ಲಿ ಸಾಕಷ್ಟು ಅತ್ಯಂತ ಬಡವರು ಇರತಕ್ಕಂಥ ಊರುಗಳು, ಮನೆಗಳು. ಆ ವಾರ್ಡ್ಗಳಲ್ಲಿ ಅತ್ಯಂತ ಬಡವರು ಅದಾರ. ಆ ಮನೆಗಳಲ್ಲಿ ಮೊನ್ನೆ ಕಳೆದ 15 ದಿನದಿಂದ ಮಳೆ ಸುರಿತದಿಂದ ನೀವು ಗೊತ್ತಿರ್ಬೋದು, ಈ ಅಫ್ರಾ ಟಾಕೀಸ್ ಇಂದ ಆ ಕಡೆ ಬರ್ತಕ್ಕಂಥ ಎಲ್ಲ ಯೋಗಾಪುರ, ಕಾಯಕ ನಗರ ಇರ್ಬೋದು, ಗೋಳಗುಂಟ ಹಿಂದ್ಗಡೆ ಇರ್ಬೋದು, ಈ ಎಲ್ಲ ಭಾಗದಲ್ಲಿ ಅತ್ಯಂತ ಬಡವರು ಕೂಲಿ ಕಾರ್ಮಿಕರು ಅಲ್ಲಿ ವಾಸ ಮಾಡ್ತಾರ. ಅವ್ರ ಮನೆಯಲ್ಲಿ ಎಲ್ಲ ನೀರು ಹೋಗ್ಬಿಟ್ಟಿದೆ. ಇವತ್ತಿಗೂ ಶಾಸಕರಾದಂಥವ್ರು ಅಲ್ಲಿ ಒಂದು ವಿಸಿಟ್ ಮಾಡಿಲ್ಲ. ಯಾವುದೇ ರೀತಿಯಲ್ಲಿ ಏನಾದ್ರು ಅಲ್ಪ ಸಣ್ಣ ಪುಟ್ಟ ಕಾಮಗಾರಿ ಆಯ್ತಾನ ಆ ಭಾಗದ ಕಾರ್ಪೊರೇಟರ್ ಮಾಡ್ತಾ ಇದ್ದಾರೆ. ಶಾಸಕರು ತಮ್ಮ ಅನುದಾನದಲ್ಲಿ ನಾನು ಇಂಥದೊಂದು ದೊಡ್ಡ ಒಂದು ಕೆಲಸ ಹಾಕಿನಿ ಅಂತ ಹೇಳಿ ಅವರು ಹೇಳಕ್ಕ ಒಂದು ನೈತಿಕತೆ ಇರಲಾರಂತ ಪರಿಸ್ಥಿತಿ. ಅದಕ್ಕೆ ನಾನು ತಮ್ಮ ಮುಖಾಂತರ ನಾನು ಶಾಸಕರಿಗೆ ಕೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ, ಯಾಕೆ ನಿಮಗೆ ಸ್ಪಂದನೆ ಸಿಗ್ತಾ ಇಲ್ಲ? ನೀವೇನು ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ಮರಳಿ ಬಂದಿರೋ, ನೀವು ಕಾಂಗ್ರೆಸ್ನಲ್ಲಿ ನಿಮಗೆ ಡೈಜೆಷನ್ ಮಾಡ್ಕೊಳ್ತಾ ಇಲ್ಲೋ, ಅಥವಾ ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಏನು ಕಾರಣ ಅಂತ ತಾವು ಜನರ ಮುಂದೆ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಮತದಾರರಿಗೆ ಕೇಳೋ ಹಕ್ಕಿದೆ. ಮತ್ತೆ ತಾವು ಉಸ್ತುವಾರಿ ಸಚಿವರ ಜೊತೆನೆ ಅಡ್ಡಾಡ್ತಾ ಇರ್ತೀರಿ. ಉಸ್ತುವಾರಿ ಸಚಿವರ ಜೊತೆ ಬಂದ ಕೂಡಲೇ ಅವ್ರ ಜೊತೆನೆ ಇರ್ತೀರಿ. ಅವ್ರ ಟಿಪಿ ಬಂದ ಕೂಡಲೇ ಹೋಗುವವರೆಗೆ ಅವ್ರ ಜೊತೆನೆ ಇರ್ತೀರಿ. ಉಸ್ತುವಾರಿ ಸಚಿವರ ಕೆಲವೊಂದು ಭಾಗಶಃ ನಾಗಠಾಣ ಜಿಲ್ಲಾ ಪಂಚಾಯತ್ ಇರ್ಬೋದು, ಕಣ್ಣೂರು ಜಿಲ್ಲಾ ಪಂಚಾಯತ್ ಇರ್ಬೋದು, ತಿಕೋಟ ಮತಕ್ಷೇತ್ರದಲ್ಲಿ ಇದ್ದ ಟೈಮ್ದಲ್ಲಿ ಉಸ್ತುವಾರಿ ಸಚಿವರು ಆ ಕ್ಷೇತ್ರದಿಂದ 2 ಸಲ MLA ಆಗಿದ್ದು ಉದಾಹರಣೆಗಳಿದಾವೆ. ಮತ್ತು ಅವರಿಗೆಲ್ಲ ಹಳೆ ಆ ಕ್ಷೇತ್ರದ ಮಾಹಿತಿ ಇದ್ರು ಸಹಿತ ಅವರಿಂದ ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಕಾಂಗ್ರೆಸ್ದಿಂದ ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಅಹಿಂದ ನಾಯಕರಂತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ತಾವು ಯಾಕೆ ಗಟ್ಟಿದ್ದೀನಿ ಇಲ್ಲಿ ಕೇಳ್ತಾ ಇಲ್ಲ? ಸರ್, ನಾನೊಬ್ಬ ದಲಿತ, ನಾನೊಬ್ಬರು ಮೀಸಲು ಮತಕ್ಷೇತ್ರದಿಂದ ನಾನು ಆರಿಸಿ ಬಂದೀನಿ, ನನಗೆ ಯಾಕೆ ನೀವು ಅನುದಾನ ಕೊಡ್ತಾ ಇಲ್ಲ? ನಿಜವಾಗ್ಲೂ ದಲಿತರ ಆ ಭಾಗದಲ್ಲಿ ಅನ್ಯಾಯ ಆಗ್ತಾ ಇದೆ ಸರ್. ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೋದು ಬಿಡ್ರಿ ಸರ್. ಇದನ್ನು ಬಹಳಷ್ಟು ದಲಿತ ನಾಯಕರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಾವಾದರೂ ಸಹಿತ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿ. ಸಾಕಷ್ಟು ಜನ ಈಗ ನೀವು ಮೊದಲು ನೋಡಿ ಬರ್ಬೋದು, ಅಥವಾ ಬಹಳಷ್ಟು ಕ್ಷೇತ್ರಗಳದಾವ, ಬಹಳಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದಾವೆ. ನಾವು ನೋಡಿದ್ದೀನಿ ರಾಯಬಾಗ್ ಕ್ಷೇತ್ರ ಹೋಗಿ ಬಂದಿದ್ದೀನಿ ನಾನು. ದುರ್ಯೋಧನ ಐವಳ್ಳಿ ಅವರು ಸ್ಪರ್ಧಿಸ್ತಾ ಇದಾರೆ. ಅಲ್ಲಿ ಸಹಿತ ಬಹಳಷ್ಟು ಚೆಕ್ ಡ್ಯಾಮ್ಸು ಅವು ಬಹಳಷ್ಟು ಆಗ್ತಾ ಇದಾವೆ ಅಲ್ಲೆಲ್ಲ. ಬಟ್ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರ್ತಾರೆ. ವಿಜಯಪುರ ನಗರಕ್ಕೆ ತಾವು ಹೋಗ್ಬೋದು. ಗೋಳಗುಂಟ ಹಿಂದ್ಗಡೆಯಿಂದ ತಾವು ಶುರು ಮಾಡಿದ್ರೆ ಆಶ್ರಮದವರೆಗೆ ಯಾವ ರಸ್ತೆ ಪರಿಸ್ಥಿತಿ ನೋಡಿದ್ರೆ ಇವತ್ತು ಸಾಕಷ್ಟು ಜನ ಬಿದ್ದು ಹೋಗ್ತಾರೆ. ಮಾನ್ಯ ಅಧ್ಯಕ್ಷರು ಅದೇ ಭಾಗದಲ್ಲಿ ಇದ್ದಾರೆ. ಸಾಕಷ್ಟು ಬಾರಿ ಆ ಭಾಗದ ಜನರು ಉಸ್ತುವಾರಿ ಸಚಿವರು ಮನೆಗೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದೆ. ಇದರಲ್ಲಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ಆ ಭಾಗದಲ್ಲಿ ತಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೋಬಹುದು. ಎಷ್ಟು ಸರಿ ಉಸ್ತುವಾರಿ ಸಚಿವರಿಗೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದಾರೆ. ಯಾಕೆ ನೀವು ಮಾಡ್ತಾ ಇಲ್ಲ? ಕಾಯಕ ನಗರದಲ್ಲಿ ಪಾಪ ಶಾಸಕರು 3 ತಿಂಗಳಿಂದ ಹೋಗಿದ್ರು, ಇವತ್ತಿಗೂ ಅವ್ರಿಗೆ ಅಲ್ಲಿ ಕೆಲಸ ಇಲ್ಲ. ಅದಕ್ಕೆ ದಯವಿಟ್ಟು ಈ ಭಾಗಕ್ಕೆ ನಾನು ಏನು ಕೇಳ್ತಾ ಇದ್ದೀನಪ್ಪ ಅಂದ್ರೆ, ಮೀಸಲು ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು. ಅಲ್ಲಿ ಇರ್ತಕ್ಕಂಥ ದಲಿತರಿಗೆ, ಶೋಷಿತ ವರ್ಗದವರಿಗೆ ಸರ್ಕಾರ ಮೇಲ್ಮಟ್ಟಕ್ಕೆ ತಂದು ಅವ್ರಿಗೆ ಒಳ್ಳೆ ಎಜುಕೇಶನ್, ಅವ್ರಿಗೆ ವಾಸಿಸಲಿಕ್ಕೆ ಉತ್ತಮವಾದ ಮನೆಗಳಿರ್ಬೋದು. ಇವತ್ತಿಗೆವರೆಗೂ ಎಲ್ಲಿ ಸ್ಲಮ್ ಬೋರ್ಡ್ಗಳು ಇರ್ತಕ್ಕಂಥ 2 ದೊಡ್ಡ ಸ್ಲಮ್ ಬೋರ್ಡ್ಗಳು ಇರ್ತದೆ ನಾಲ್ಕಾನ್ ಮಾತ್ರ, ಅಲ್ಲಿ ಎಷ್ಟು ಮಂದಿಗೆ ಅಲ್ಲಿ ಇವತ್ತು ಅಲ್ಲಿ ಅದಾರ, ಎಷ್ಟು ಮಂದಿಗೆ ತಮ್ಮ ಫಲಾನುಭವಿಗಳು ಅದಾರ ಎಂದು ಶಾಸಕರು ಹೇಳ್ಬೇಕು. ಯಾವುದೇ ರೀತಿಯಲ್ಲಿ ಏನೂ ಅಭಿವೃದ್ಧಿ ಕಾರ್ಯಗಳಿಲ್ಲ. ಅದಕ್ಕೆ ನಾನು ತಮ್ಮ ಮುಖಾಂತರ ಮಾನ್ಯ ಶಾಸಕರಿಗಿರ್ಬೋದು, ಉಸ್ತುವಾರಿ ಸಚಿವರಿಗೂ ಸಹಿತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ತಮ್ಮ ಸಂಸ್ಥೆ BLD ಸಂಸ್ಥೆ ಅತ್ಯಂತ ಸಮೀಪಿದೆ. ಎಕ್ಸಾಕ್ಟ್ಲಿ ತಮ್ಮ ಸಂಸ್ಥೆ ಅಪೋಸಿಟೇ ನಾಗಠಾಣ ಮತಕ್ಷೇತ್ರದ. ತಾವು ಒಂದು ಬಾರಿ ಮನೆಯಲ್ಲೆಲ್ಲ ಸಿಟಿಯಲ್ಲಿ ವಿಸಿಟ್ ಮಾಡಿದ್ರಿ, ನೋಡಿದೆ ನಾನು. ತಮ್ಮ ಸರ್ಕಾರ ಇದೆ. ಜಮೀರ್ ಅಹಮದ್ ಅವರು ಅಲ್ಲಿಂದ ಬರೋ ಟೈಮ್ದಲ್ಲಿ ಬಹಳಷ್ಟು ದೊಡ್ಡ ಕೂಗಾಟ ಹಾರಾಟ ಮಾಡ್ಕೊಂಡು ಬಂದ್ರು. ಇವತ್ತು ಅಲ್ಪಸಂಖ್ಯಾತರ ವಾಸಕ್ಕಂತ ಕಾಲನಿಯಲ್ಲಿ ಏನ್ ಗತಿ ಇದೆ? ನಿನ್ನೆ ಅಲ್ಪಸಂಖ್ಯಾತ ನಾಯಕರು ಕೆಲವೊಂದು ಮಂದಿ 3 ದಿನದಿಂದ ಯೂಟ್ಯೂಬ್ದಲ್ಲಿ ಅಲ್ಲಿ ಹೋಗ್ಯಾವ, ಇಲ್ಲಿ ನೀರು ಹೋಗ್ಯಾವ, ಅಲ್ಲಿ ನೀರು ಹೋಗ್ಯಾವ ಅಂತ ಹೇಳಿ ಹೇಳ್ತಾ ಇದ್ರು. ನಿಮ್ಮ ಸರ್ಕಾರ ಇದೆ ಗುರುಗಳೇ, ನಿಮ್ಮ ಸರ್ಕಾರ ಇದೆ. ಜಮೀರ್ ಅಹಮದ್ ಅವ್ರ ಕಾರಿಂದ ಎಷ್ಟು ಅನುದಾನ ತಂದ್ರಿ? ಮೈನಾರಿಟಿ ಫಂಡ್ದಲ್ಲಿ ಮಾಡ್ಬೋದಾಗಿತ್ತಲ್ಲ. ಜುಮ್ಮಾ ಮಸೀದ್ ರೋಡ್ ಏನ್ ಗತಿ ಇದೆ? JM ರೋಡ್ದಲ್ಲಿ ನೀರು ಹೋಗಿ ಮನೆ ಪಾಪ ಎಷ್ಟು ತೊಂದರೆ ಆಗಿದೆ ಅಲ್ಲಿ. ಅಂದ್ರೆ ನಿಮಗೆ ಬರೇ ನೀವು ದಿನಕ್ಕೊಂದೊಂದು ಯೂಟ್ಯೂಬ್ ಮಾಡಿ ಇವ್ರಿಗೆ ಬೈದು, ಇವ್ರಿಗೆ ಬೈದೆ ಉದ್ಯೋಗ ಮಾಡೋದು,
ಅದು ಮುಂಜಾನೆ ಬೈದು ಸಂಜೆ ತನಕ ಎಷ್ಟು ಮಂದಿ ಕಮೆಂಟ್ಸ್ ಮಾಡಿದ್ರು, ಎಷ್ಟು ಮಂದಿ ಲೈಕ್ ಮಾಡಿದ್ರು, ಇದರಲ್ಲೇ ಸಮಯ ವೇಸ್ಟ್ ಮಾಡಬೇಡ್ರಿ. ಅಭಿವೃದ್ಧಿ ಕಡೆ ಲಕ್ಷ ಕೊಡ್ರಿ. ನಿಮ್ಮ ಸರ್ಕಾರ ಇದೆ, ಹೌದು. ಅಲ್ಪಸಂಖ್ಯಾತರ ನಿಂದೆ ಕಾಂಗ್ರೆಸ್ ಬಂದಿದೆ ಅಂತ ಹೇಳ್ತಂದ್ರೆ, ಅಲ್ಪಸಂಖ್ಯಾತರ ಸಂಪೂರ್ಣ ಕಾಂಗ್ರೆಸ್ ಕಡೆ ಇದೆ ಅಂತ ಹೇಳ್ತಾರೆ. ಸರ್ಕಾರ ಬಂದು 2 ವರ್ಷ ಆಯ್ತು ಸ್ವಾಮಿ. ಅಲ್ಪಸಂಖ್ಯಾತರ ವಾರ್ಡ್ದಲ್ಲಿ ಏನ್ ಡೆವಲಪ್ಮೆಂಟ್ ಇದೆ ತಾವು ನೋಡ್ಬೋದು. ಡೆವಲಪ್ಮೆಂಟ್ ಕಡೆ ಲಕ್ಷ್ಯ ಕೊಡ್ರಿ. ಅನ್ನ ಸರಿ ರಾಜಕಾರಣ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ಮತ್ತು ನಮ್ಮ ಶಾಸಕರಿಗೆ ನಾನು ಒತ್ತಾಯ ಮಾಡ್ತೀನಿ. ತಾವು ಒಬ್ಬ 2ನೇ ಬಾರಿ ಆರಿಸಿ ಬಂದಿರಿ. 1ನೇ ಬಾರಿ ತಮಗೆ ಅಷ್ಟು ಕ್ಷೇತ್ರದ ಪರಿಚಯ ಇದ್ದಿದ್ದಿಲ್ಲ. 2008ರಲ್ಲಿ ಇದೇ ಕ್ಷೇತ್ರ ಇತ್ತು. ತಾವು 2ನೇ ಸರಿ ಅದೇ ಕ್ಷೇತ್ರಕ್ಕೆ ಆರಿಸಿ ಬಂದ ಬಳಿಕ ಆ ಕ್ಷೇತ್ರದಲ್ಲಿ ಏನು ನ್ಯೂನತೆಗಳಿದ್ದಾವೆ, ನಾನು ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಜ್ಞಾನ ಇತ್ತು. ಅದಕ್ಕೆ ದಯವಿಟ್ಟು ತಾವು 2ನೇ ಸರಿ ಆರಿಸ್ಬಿಡ್ರಿ. ಇನ್ನಾದರೂ ಸಹಿತ ಇನ್ನೂ 3 ವರ್ಷ ನಿಮ್ಗೆ ಸಮಯ ಕೊಟ್ಟನ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ದಲಿತರ ಮೇಲೆ ಮೊಸಳೆ ಕಣ್ಣೀರು ಸುರಿಸಬೇಡ ಅಂತ ಹೇಳಿ ಮೀಸಲು ಮತ ಕ್ಷೇತ್ರ ಇದೆ ಸರ್. ಎಲ್ಲ 8 ಕ್ಷೇತ್ರದಲ್ಲಿಗಿಂತ ಹೆಚ್ಚಿನ ಅನುದಾನ ಇವ್ರು ತಗೊಂಡ್ಬಂದು ಇವ್ರು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ಇದೊಂದು ಮಾದರಿ ದಲಿತ ಯಾಕೆ ನಾನು ಮೊದಲ ಬಗ್ಗೆ ಹೇಳ್ತಾ ಇದ್ದೀನಿ, ಮಾಡಂತ ಹೇಳ್ರಿ. ಮಾದರಿ ಕ್ಷೇತ್ರ ಮಾಡಂತ ಹೇಳ್ರಿ. ಜನ ಅವಕಾಶ ಕೊಟ್ಟದಿರಿ. ಅದಕ್ಕೆ ತಾವು ನಿಜವಾಗ್ಲೂ ಉಸ್ತುವಾರಿ ಸಚಿವರ ಜೊತೆ ತಮಗೂ ಬಾಂಧವ್ಯ ಚೆನ್ನಾಗಿತ್ತು ಅಂದ್ರೆ ತಾವು ಉಸ್ತುವಾರಿ ಸಚಿವರ ಮುಖಾಂತರ ಆಗಲಿ, ತಾವೇ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಆಗಲಿ ಒತ್ತಾಯ ಮಾಡಿ ಹೆಚ್ಚಿನ ಅನುದಾನ ತಂದು ಭಾಗಶಃ ಸಿಟಿಯಲ್ಲಿರ್ಬೋದು, ರೂರಲ್ ಭಾಗ, ಚಡಚಣ ಭಾಗ ಇರ್ಬೋದು, ನಾಗಠಾಣ, ಶಿವಣಗಿ, ಕಣ್ಣೂರು ಈ ಭಾಗದಲ್ಲಿ ಸಹಿತ ಅಭಿವೃದ್ಧಿ ಕಾರ್ಯಗಳು ಮಾಡ್ರಿ. ನೀರಾವರಿ ಎಲ್ಲೆಲ್ಲಿ ನಿಂತಾವ ಅದು ನೀರಾವರಿ ಮಾಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಮುಖಾಂತರ ಅವ್ರಿಗೆ ಒತ್ತಾಯಪಡಿಸಿ ತಾವೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. 12, 10, 12, 16, 15, 17, 14 ಇವು ಸಂಪೂರ್ಣ ಬರ್ತಾವ ಸರ್. 6 ಬರ್ತಾವಲ್ಲ. ಇನ್ನು 13 6 ಸಂಪೂರ್ಣ ಸರ್. ಮುಂದೆ ಇನ್ನು 3 ಭಾಗಶಃ ಸರ್. 22 ಅನಂತರ 13 ಇವು ಭಾಗಶಃ ಸರ್. ಇದು ಎಲ್ಲಿವರೆಗಪ್ಪ ಅಂದ್ರೆ ಪವಾಡ ಬಸವಾಸ್ ಇರ್ಬೋದು, ಸಣ್ಣಕ್ಕಪ್ಪನ ಗುಡಿ ಇರ್ಬೋದು, ಇವನ್ ಹಕೀಂ ಚೌಕ್ ಇರ್ಬೋದು, ಅಪ್ಸರಾ ಟಾಕೀಸ್ ಇರ್ಬೋದು, ಇವೆಲ್ಲ ನಾಗಠಾಣ ಮತಕ್ಷೇತ್ರದಲ್ಲಿ ಬರ್ತದೆ ಸರ್. ಯಾರಾದ್ರೂ ಸರ್ ಕಾರ್ಪೊರೇಟರ್ ಎಷ್ಟು ಜನ ಯಾರ್ಯಾರು ಸರ್ ಯಾವ ಪಾರ್ಟಿ ಸರ್? ಅಲ್ಲಿ 6 ವಾರ್ಡ್ದಲ್ಲಿ 2 ಬಿಜೆಪಿ ಇದ್ದಾರೆ ಸರ್. 2 ಬಿಜೆಪಿ. 3 ಮಂದಿ ಬಿಜೆಪಿ ಇದಾರೆ ಸರ್. ಒಬ್ಬರು ಪಕ್ಷೇತರ ಇದಾರ, ಒಬ್ಬರು ಕಾಂಗ್ರೆಸ್ ಇದಾರೆ ಸರ್. ಒಬ್ಬರು ಕಾಂಗ್ರೆಸ್, ಒಬ್ಬರೇನೋ ಆ ಕಡೆ ಹಕೀಂ ಚೌಕದಲ್ಲಿ MIM ಇರ್ಬೋದು ಸರ್. ಕಾರ್ಪೊರೇಟರ್ ಏನ್ ಮಾಡತ್ತಾರ ಸರ್? ನಾನು ಅವಾಗೇ ನಿಮ್ಮನ್ನು ಸ್ಪಷ್ಟಪಡಿಸಿದೆ. ಇಲ್ಲಿವರೆಗೆ ಏನೋ ಸಣ್ಣ ಪುಟ್ಟ ಕಾರ್ಪೊರೇಷನ್ದಲ್ಲಿ ಸಹಿತ ವಿಶೇಷ ಅನುದಾನ ಇರ್ಲಾರ ಮಟ್ಟಿಗೆ ಏನು ತಮ್ಮ ಒಂದು ಜನರಲ್ ಫಂಡ್ದಲ್ಲಿ ನಾನಿದ್ದಕರಾಗಿದ್ದೋದೆ ಕಾರ್ಪೊರೇಟರ್ ಅಲ್ಪ ಸ್ವಲ್ಪ. ಬಟ್ ಸರ್ಕಾರ MLA ಫಂಡ್ ಬರಲಿಲ್ಲಪ್ಪ ಅಂದ್ರೆ ಅಭಿವೃದ್ಧಿ ಮಾಡೋದು ಬಹಳ ಕಷ್ಟ ಸರ್. ಕಾರ್ಪೊರೇಷನ್ದಲ್ಲಿ ಇವತ್ತಿನ ಟೈಮ್ದಲ್ಲಿ ಮೇಂಟೆನೆನ್ಸ್ ಮಾಡ್ಬೋದು. ಏನು ನಾವು 2014 19 ಮಾಡ್ಬೇಕಾರ ಹಳೆ ಯಡಿಯೂರಪ್ಪ ಗೌರ್ಮೆಂಟ್ ಇದ್ದಕ್ಕಾರ ನಗರೋತ್ಥಾನ ಯೋಜನೆ ಇತ್ತು. ನಗರೋತ್ಥಾನ 1, 2, 3 ಅದೇ ನಾವು ಮಾಡಿದ್ದೆ ಒಂದು ದೊಡ್ಡ, ಯಾಕಂದ್ರೆ UGD ಮಾಡಿದೆವು, 24x7 ಆಯ್ತು. ಬಟ್ ಇವಾಗ ಯಾವ್ದು ವಿಶೇಷ ಇಲ್ಲ. ಮೊನ್ನೆ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್ರು 1 ವರ್ಷ ಬಂದ ಕೂಡಲೇ ಇಲ್ಲ 200 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಾಡಿರ್ತೇವೆ. 130 ಕೋಟಿ ರೂಪಾಯಿದು ಬೈರ್ತಿ ಬಸವರಾಜ ಸಾಹೇಬರು ಟೆಂಡರ್ ಆಗಿದೆ ಬೆಂಗಳೂರು ಮಟ್ಟದಲ್ಲಿ ಹೇಳ್ಕೊತ ಬರಕತ್ತೆ 1 ವರ್ಷ ಆಯ್ತು. ತಮಗೆಲ್ಲ ಗೊತ್ತಿರ್ಬೋದು ಸರ್. ನಾನು ಕಾರ್ಪೊರೇಷನ್ದು ಮೇಯರು, ಉಪಮೇಯರು, ಒಂದೇ ನಿಮಿಷ, ಅದೇ ನಾನು ಹೇಳ್ತಾ ಇರೋದು ಸದಸ್ಯರಂತೇಳಿ ಸರ್ಕಾರ ವಿಶೇಷ ಇವತ್ತು ನಿಮ್ಗೆ ಗೊತ್ತಿರ್ಬೋದು. ಇವತ್ತು SFC ಫಂಡ್, ಸ್ಟೇಟ್ ಫೈನಾನ್ಸ್ ಫಂಡ್ದಲ್ಲಿ ಸಹಿತ ಕಾರ್ಮಿಕರಿಗೆ ಸ್ಯಾಲರಿ ಸಹಿತ ಅದರಲ್ಲೇ ಕೊಡುತ್ತೆ ಅಂತ. ಹೀಗಾಗಿ ಈ ಕಾರ್ಪೊರೇಷನ್ ವಿಜಯಪುರದಲ್ಲಿ ಅಂತ ಕಾರ್ಪೊರೇಷನ್ ಸುಮಾರು ಇವತ್ತು 25 ಕೋಟಿ ರೂಪಾಯಿ ಅದರದ್ದು ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇರ್ಬೋದು. ಅದರಲ್ಲಿ ಸುಮಾರು 17-18 ಕೋಟಿ 20 ಕೋಟಿವರೆಗೆ ಮೇಂಟೆನೆನ್ಸ್ಗೆ ಹೋಗ್ತಾ ಇದೆ. ಇನ್ನು ಇವು ಇವನ್ನ ಡ್ರೈನೇಜ್ ವರ್ಕ್, ಸಣ್ಣ ಪುಟ್ಟ ಡ್ರೈನೇಜ್ ಇರ್ಬೋದು, ವಿದ್ಯುತ್ಕರಣ ಇರ್ಬೋದು, ಇವೆಲ್ಲ ಮಾಡೋದು ಕಾರ್ಪೊರೇಷನ್ ತನ್ನ ಅನುದಾನ ಮಾಡೋದು ಬರಕತ್ತ. ಪಾಲಿಕೆ ಸದಸ್ಯರು ಅವ್ರು ಯಾರು ವಾರ್ಡ್ ಮೆಂಬರ್ಗಳು ಈವರೆಗೂ ಬಾಯಿ ಬಿಟ್ಟಿಲ್ಲಲ್ರಿ ಸರ್. ಈಗ ನೀವು ಹೇಳತ್ತಿರಲ್ಲ, ಈಗ ಬಿಜೆಪಿ ನೀವು ಹೇಳಿದ್ರಲ್ಲ, ಈಗ SFC ಅನುದಾನದಾಗೆ ದುಡ್ಡು ಕೊಡ್ಬೇಕು, ಅನುದಾನ ಇಲ್ಲ ಪಾಲಿಕೆಗೆ. ಒಬ್ಬ ಕಾರ್ಪೊರೇಟರ್ ನಿಮ್ ಬಿಜೆಪಿ ವಾರ್ಡ್ ಸದಸ್ಯರ ಧ್ವನಿ ಹೆಚ್ಚಿಲ್ಲ ಈವರೆಗೂ. ಬೇಡಿಕೆ ಅಂದ್ರೆ ಇದು ಅವ್ರದ್ದು ವೈಫಲ್ಯ ಅಂತ ಅನ್ಸಲ್ಲ ನಿಮ್ಗೆ? ನಿಮ್ ಪಕ್ಷದ ಸದಸ್ಯರದೇ ಸರ್. ತಮಗೆಲ್ಲ ಗೊತ್ತಿರ್ಬೋದು, ಮೊದಲೇ ಬಾರಿ ಮೇಯರ್ ಕಾಂಗ್ರೆಸ್ ಪಾಲಾಗಬೇಕು, ಈ ಬಾರಿ ನಮ್ಮ ಬಿಜೆಪಿ ಪಾಲಾಗಿದೆ. ಈಗ ಸನ್ಮಾನ್ಯ ಕರಡಿಯವರು
ಇವತ್ತು ಹಿರಿಯ ಸದಸ್ಯರು ಪಾಲಿಕೆಯಲ್ಲಿ. ಅವರು ಈಗ 3ನೇ ಅವಧಿಗೆ ಅವರು ಮತ್ತೊಮ್ಮೆ ಪಾಲಿಕೆ ಸದಸ್ಯರಾಗಿದ್ದಾರೆ. ಅವರು ಹೋದ ತಿಂಗಳೇ ಓದ್ಕೊಂಡು ತಮಗೆಲ್ಲ ಗೊತ್ತಿದ್ದ ವಿಷಯ ಕಾರಣಾಂತರಗಳಿಂದ ಮುಂದೂಡಿತು ಎಲ್ಲ ಆಗಿ ಓದ್ಕೊಂಡಿದ್ದಾರೆ. ಇನ್ನು ಮೇಲೆ ಕರಡಿಯವರು ಒಂದು ಅವಕಾಶ ಕೊಡಬೇಕಾಗ್ತದೆ. ಮತ್ತು ಈ ಪಾಲಿಕೆ ವ್ಯವಸ್ಥೆ ಹೇಗಿದೆಯಪ್ಪ ಅಂದ್ರೆ 1 ವರ್ಷದ ಅವಧಿ ಇದೆ ಮೇಯರ್. ಜಿಲ್ಲಾ ಪಂಚಾಯತಿಯಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಅರ್ಧ ಇದೆ, 30 ತಿಂಗಳು. ದುರ್ದೈವ ಪಾಲಿಕೆಯಲ್ಲಿ ಯಾವ ದೃಷ್ಟಿಯಿಂದ ಇದು ಮಾಡಿದಾರೋ ಈ ಕಾನೂನು ಗೊತ್ತಿಲ್ಲ. 1 ವರ್ಷ ಕರಡಿಯವರಿಗೆ ಒಂದು 4 ನಾನೇ ವೈಯಕ್ತಿಕವಾಗಿ ಒಂದು 3 ತಿಂಗಳ ಬೇಕಾದ್ರೆ ನಾನು ಕರಡಿಯವ್ರಿಗೆ ಭೇಟಿಯಾಗಿ ನಾನೇ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬಟ್ ನಾನು ಹೇಳ್ತಾ ಇರೋದು ಶಾಸಕರದು ಬಹಳ ಬೇಕಾಗ್ತದೆ. ಶಾಸಕರು ಏನು ಮಾಡಕ್ ತಯಾರಿಲ್ಲ. ಅದೇ ನಾನು ಒಬ್ಬ ಮಾಜಿ ಕಾರ್ಪೊರೇಟರ್ ಆಗಿ ಶಾಸಕರು ಸದಸ್ಯರು ಈಗ ಅನುದಾನದ ಸಮಸ್ಯೆ ಎದುರಿಸ್ತಾ ಇದ್ದವ್ರು ಯಾರು? ಆ ಭಾಗದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಅನುದಾನ ತೊಂದರೆ ಹೇಳೋದು. ಅವ್ರು ಒಬ್ರು ಕೂಡ ನಮ್ಗೆ ಅನುದಾನ ಬೇಕು, ಅನುದಾನ ಇಲ್ಲ, ಅಭಿವೃದ್ಧಿ ಕಾರ್ಯ ನಿಂತಿಲ್ಲವು, ಜನರ ಪರ ಧ್ವನಿ ಎತ್ತ ಕಷ್ಟ ಆಯ್ತು, ಅದು ಸದಸ್ಯರು ಬರ್ತಾ ಇಲ್ಲ. ಅಲ್ಲ ಮಾಡ್ಬೇಕಲ್ಲ ನೀವು ಹೇಳ್ದಂಗ ತಮ್ಮದು ಏನು ಡಿಫಿಕಲ್ಟಿ ಇರುತ್ತೆ ಅನ್ನೋದು ಹೇಳ್ಬೇಕು ಜನರಿಗೆ. ಯಾಕಪ್ಪ ಅಂದ್ರೆ ಪಾಲಿಕೆ ಸದಸ್ಯರಿರ್ಬೋದು, ಯಾರೇ ಜನಪ್ರತಿನಿಧಿಗಳು ಉತ್ತರ ಕೊಡ್ತಕ್ಕದ್ದು ಯಾರಿಗೆ? ತನ್ನ ಮತದಾರರಿಗೆ, ತನ್ನ ವಾರ್ಡ್ ಹತ್ರ, ತನ್ನ ಜನತೆಗೆ ಕೊಡ್ತಕ್ಕದ್ದು. ಹೀಗಾಗಿ ನಾನು ಸಹಿತ ತಮಗೆಲ್ಲ ಗೊತ್ತಿರ್ಬೋದು ಸಂವಿಧಾನದಲ್ಲಿ ಎಷ್ಟೋ ಕಡೆ ಹಾಲಿ ಸದಸ್ಯರು ಮತ್ತು ಮಾಜಿ ಸದಸ್ಯರು, ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯಗೂ ಸಹಿತ ಒಂದು ಕೇಳಕ್ ಹಕ್ಕಿದೆ. ಇವತ್ತು ಪ್ರತಿಯೊಬ್ಬರು ಜನರಿಗೂ ಹಕ್ಕಿದೆ. ಬಟ್ ಆಗು ಹೋಗುಗಳನ್ನು ನಾನೊಬ್ಬ ಮಾಜಿ ಸದಸ್ಯಾಗಿ ನಾನು ಅದು ಬಹಳ ತಮ್ಮ ಮುಂದೆ ಬಂದಿದ್ದಿಲ್ಲ. ಯಾಕಪ್ಪ ಅಂದ್ರೆ ನಾವು ಅಧಿಕಾರದಲ್ಲಿದ್ದವ್ರು ಮಾಡ್ತಿರ್ತಾರೆ ತಿಳ್ಕೊಂಡಿದ್ದೆವು. ಬಟ್ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ, ಆ ಭಾಗದ ಮಾಜಿ ಸದಸ್ಯನಾಗಿ ನಾವು ಸಹಿತ ಅಭಿವೃದ್ಧಿ ಚಿಂತಕರು. ತಮಗೆಲ್ಲ ಗೊತ್ತಿರ್ಬೋದು ನಾನು ಸಹಿತ ಎಷ್ಟೊಂದು ಹೋರಾಟ ಮಾಡಿಕೊಂಡು ಬಂದಿದ್ದೀನಿ ಅಂತೇಳಿ. ಸಮಗ್ರ ವಿಜಯಪುರಕ್ಕೆ ನಾನು ನಮ್ಮ ಅವಧಿಯಲ್ಲಿ ಬಹಳಷ್ಟು ಹೋರಾಟ ಮಾಡಿದ್ದೆವು. ಹೀಗಾಗಿ ನಮಗೂ ಮನಸ್ಸು ಸುಮ್ ಕೂಡಕ್ ಆಗುದಿಲ್ಲ. ನಾವು ಲೇಟಾಗಿ ಹೇಳಕ್ಕೆ ನಾವು ಪ್ರಶ್ನಿಸ್ಬೇಕಾಗ್ತದ, ಒತ್ತಡ ಆಗ್ಬೇಕಾಗ್ತದ. ಮತ್ತು ನಾನು ಇವತ್ತಿಗಾದ್ರೂ ಹೇಳ್ತಾ ಇದ್ದೀನಿ, ನಾವು ಜನರಿಗೋಸ್ಕರವಾಗಿರೋರು, ಜನರಿಗೂ ವಿಚಾರಕ್ಕೆ ಸ್ಪಂದಿಸೋರು ನಾವು ಮುಂದೆ ಹೋರಾಟ ಆದ್ರೂ ಮಾಡೇ ಮಾಡ್ತೇವೆ. ಯಾಕಂದ್ರೆ ಪಕ್ಷ ಇದೆ ಮತ್ತು ಜನರಿದ್ದಾರೆ. ಮತ್ತು ಅನ್ಯಾಯ ಕಾಣಿಸೋದು ಪ್ರಭಾವ ಪ್ರತಿಯೊಬ್ಬರಲ್ಲಿ ಇರಬೇಕು. ಮತ್ತು ನಾವು ಯಾಕಂದ್ರೆ ಎಷ್ಟೋ ಮಂದಿ ಲೋಣಿಯವರ ನೀವಾರು ವಿಚಾರ ಮಾಡಬಹುದು, ನಮಗೂ ಕೇಳ್ತಾ ಇದಾರೆ ಜನ. ಇವತ್ತು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ನಾವು ಎಲ್ಲರೂ ಹೋದ್ರೆ ಇವತ್ತು ನಾಗ್ಟಾಣ ಅಂತ ಊರಾಗ ಹಳ್ಳ್ಯಾಗ 10 ದಿನಕ್ಕೊಮ್ಮೆ ನೀರು ಬರ್ತಾ ಇದಾವೆ. 10 ದಿನಕ್ಕೊಮ್ಮೆ ನೀರು ಅಂದ್ರೆ ಏನ್ರಿ ಸರ್? ಇದು ಕೆರೆ ಇದೆ, ತುಂಬ್ಯದ ಕೆರೆ. 10 ದಿನಕ್ಕೊಮ್ಮೆ ನೀರಪ್ಪ ಅಂದ್ರೆ ಶಾಸಕರ ಕೆರೆದು ಮೊದಲಿಂದ ಕೆರೆ ತುಂಬಿ ಯೋಜನೆಯಲ್ಲಿ ಇದ್ದಿದ್ದು ಇವತ್ತು ಅಲ್ಲಿ ವಿಮಾನ ನಿಲ್ದಾಣ ಆಗಿದ್ದಕ್ಕೆ ಅದೆಲ್ಲ ಬಂದ್ ಮಾಡಿಬಿಟ್ರು. ಇವತ್ತು ನಾಗ್ಟಾಣಕ್ಕೆ ದೊಡ್ಡ ಕೆರೆ ಇದೆ, ಆ ಕೆರೆಗೆ ನೀರು ತುಂಬುದು ವ್ಯವಸ್ಥೆನೇ ಇಲ್ಲ. ಶಾಸಕರಿಗೆ ಎಷ್ಟು ಸಲ ಹೇಳ್ತಾ ಇದ್ದೀನಿ, ಒಂದು ಸಣ್ಣದು 3 ಕೋಟಿ ರೂಪಾಯಿ ಇವತ್ತಿನ ನೀರಾವರಿ ಇಲಾಖೆಯಲ್ಲಿ ಒಂದು ಟೆಂಡರ್ ಆಗ್ತಿಲ್ಲ. ಸಣ್ಣ ಕೆಲಸ 3 ಕೋಟಿನ ಬೇಡ, 1.5 ಕೋಟಿ ರೂಪಾಯಿ ಸಣ್ಣ ವರ್ಗ ಇರ್ತ. ಇಲ್ರಿ ಸರ್, ನೀರಾವರಿ ಇಲಾಖೆದಿಂದ ಸಂಪೂರ್ಣ ಯಾವುದೇ ಸಣ್ಣ ಟೆಂಡರ್ ಮಾಡಬೇಡ್ರಿ. ಕೆರೆ ತುಂಬುದಿರ್ಬೋದು, ಇನ್ನು ಸಣ್ಣದ ಏನೇ ಇಂಥ ಆರ್ಥಿಕ ಪರಿಸ್ಥಿತಿ ಈ ಸರ್ಕಾರದ ಐತಂತೆ ನಾನು ಹೇಳ್ತಾ ಇದ್ದೀನಿ. ಬಟ್ ಇಂಥ ಪರಿಸ್ಥಿತಿ ಈ 24 ಪ್ರತಿಯೊಂದು ಬಜೆಟ್ ಅಲ್ಲಿ 24% ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬಲ್ ಕೊಡ್ಬೇಕಂತೇಳಿ ಸಂವಿಧಾನದಲ್ಲಿದೆ. ಮತ್ತೆ ಯಾಕೆ ಇವ್ರು ಮಾಡ್ತಾ ಇಲ್ಲ? ಅಲ್ಲ, ಈಗ ಶಾಸಕರದ್ದು ಒಂದು ಭಾಗ. ಈಗ 3 ಆಡಳಿತ ವ್ಯವಸ್ಥೆಗಳಿದ್ದಾವೆ. ಒಂದು ಸ್ಥಳೀಯ ಆಡಳಿತ, ಒಂದು ವಿಧಾನಸಭೆ, ಒಂದು ಲೋಕಸಭೆ. ಮನೆ ಕುಡಿಯೋ ನೀರು ಕೊಡುವಂತದ್ದು ಜಲ್ ಜೀವನ ಮಿಷನ್ ನಿಮ್ದೇ ಯೋಜನೆ, ಬಿಜೆಪಿ ಕೇಂದ್ರ ಸರ್ಕಾರ. ನೀವು ಹೇಳ್ತಾ ಇರೋದು ನೋಡಿದ್ರೆ ಮನೆ ನೀರು ಸಿಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಇಂಪ್ಲಿಮೆಂಟೇಷನ್ ಆಗಿ. ಎಸ್, ನಾನು ಅದೇ ಅಲ್ಲಿ ಬರ್ತಾ ಇದ್ದೀನಿ ಸರ್. ಇಲ್ಲಿ ಒಂದು ವಿಜಯಪುರದಲ್ಲಿ ಒಂದು ಪ್ರತಿಷ್ಠಿತ ಒಂದು ಪತ್ರಿಕೆ ಸುಮಾರು 2 ತಿಂಗಳವರೆಗೆ ಜಲಜೀವನ ಮಿಷನ್ ಬಗ್ಗೆ ವರದಿ ಮಾಡಿತು. ಅದರ ನ್ಯೂನತೆಗಳ ಬಗ್ಗೆ ಚಿತ್ರಣವಿತ್ತು ಸಂಪೂರ್ಣವಾಗಿ. ಬಹುಶಃ ಆ ಪತ್ರಿಕೆ ವರದಿ ಮಾಡಿದ್ದು ಯಾವುದು ನ್ಯಾಷನಲ್ ಮಟ್ಟದಲ್ಲಿ ಸಹಿತ ಅಷ್ಟು ಬೆನ್ನತ್ತಿ ಕಷ್ಟಪಟ್ಟು ಮಾಡ್ಯಾರಿಲ್ಲ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡ್ತಕ್ಕಂಥ ಕೆಲಸ. ಆ ಪತ್ರಿಕೆ ವರದಿ ಆದ ಬಳಿಕ, ಅದು ಚರ್ಚೆ ಆದ ಬಳಿಕ ಮಾನ್ಯ ಸಂಸದರು ಸಾಕಷ್ಟು ಹಳ್ಳಿಗಳಿಗೆ ವಿಸಿಟ್ ಮಾಡಿದ್ರು. ಅವ್ರು ಸಂಸದರು ವಿಸಿಟ್ ಮಾಡಿ ತಮ್ಮೊಂದು ಪ್ರೆಸ್ ಮೀಟ್ ದಲ್ಲಿ ಹೇಳಿದ್ರು ಮತ್ತು ವೈಯಕ್ತಿಕವಾಗಿ ತಮ್ಗೆ ಹೇಳಿರ್ಬೋದು. ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವ ಅಥಾರಿಟಿ ರಾಜ್ಯ ಸರ್ಕಾರ. ಟೆಂಡರ್ ಕರೆದು ಜಿಲ್ಲಾ ಪಂಚಾಯತ್ನಲ್ಲಿ ಅಲ್ಲಿ ಇಂಜಿನಿಯರ್ಸ್ ಯಾರ ಕೆಲಸಕ್ಕೆ ರಾಜ್ಯ ಸರ್ಕಾರದ MLAಗಳ ಒಂದು ಪ್ರಭಾವದಿಂದ ಕೆಲಸ ಮಾಡ್ತಿರ್ತಕ್ಕಂಥ. ಮತ್ತು ತಮ್ಗೆಲ್ಲ ಗೊತ್ತಿರ್ಬೋದು, ಈ ರಾಜ್ಯ ಕಂಡ ಅತ್ಯಂತ ನೈತಿಕತೆ ಇದ್ದಂತ ವ್ಯಕ್ತಿ ಅಂದ್ರು ಇಟ್ ಈಸ್ ರಮೇಶ್ ಜಿಗಜಿಣಗಿ ಸಾಹೇಬ್.
ಅತ್ಯಂತ ಪಾರದರ್ಶಕ. ಇವತ್ತಿನ ಕಾಲದಲ್ಲಿ ಸಹಿತ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಂದ್ರೆ ಈ ಟೆಂಡರ್ ಪ್ರಕ್ರಿಯೆಗಳಿರ್ಬೋದು ಅಥವಾ ಯಾವುದೇ ಪ್ರಕ್ರಿಯೆ ಸಂಪೂರ್ಣವಾಗಿ ಯಾವುದೇ ತಮ್ಮದು ಒಂದು ಹಸ್ತಕ್ಷೇಪ ಇರಲಾರಂತ ವ್ಯಕ್ತಿ ರಮೇಶ್ ಜಿಗಜಿಣಗಿ ಸಾಹೇಬ್. ಏನು ಕೇಂದ್ರ ಸರ್ಕಾರದಿಂದ ಅನುದಾನ ತಗೊಂಡು ಬಂದು ರಾಜ್ಯ ಸರ್ಕಾರ ಕೊಟ್ಟ ಬಳಿಕ ಯಾವುದೇ ಒಂದು ಆ ವ್ಯಕ್ತಿಗೆ ಟೆಂಡರ್ ಆಗಲಿ ಈ ವ್ಯಕ್ತಿಗೆ ಟೆಂಡರ್ ಆಗಲಿ ಎಂದೂ ಅವ್ರು ಒಬ್ಬ ಇಂಜಿನಿಯರ್ ಫೋನ್ ಮಾಡಿಲ್ಲ, ಯಾವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿಲ್ಲ, ಒಬ್ಬ ಸೆಕ್ಷನ್ ಆಫೀಸರ್ಗೆ ಫೋನ್ ಮಾಡಿಲ್ಲ. ಟೆಂಡರ್ ಅವ್ರಿಗೆ ಮಾಡಿ ಅವ್ರೇನು ಕೆಲಸ ಎಲ್ಲಿಗೆ ಬತ್ತಪ್ಪ, ಕೆಲಸ ಯಾಕೆ ನಿಂತದ ಬಿಟ್ಟು ಮತ್ತೊಂದು ಶಬ್ದ ಕೇಳಿಲ್ಲ. ಇದರೆಲ್ಲ ಕಂಪ್ಲೀಟ್ ರಾಜ್ಯ ಸರ್ಕಾರದ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಕೇಂದ್ರ ಸರ್ಕಾರದ ಅನುದಾನ ಅಷ್ಟೇ ಟೆಂಡರ್ ಆದವರಿಗೆ ಗುತ್ತಿಗೆದಾರಿಗೆ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರದ್ದು ತಮಗೆಲ್ಲ ಗೊತ್ತಿರ್ಬೋದು. ನಾನು ಇದು ಓಪನ್ ಇದೆ ಆ ಪತ್ರಿಕೆದಲ್ಲಿ ಇವು ಎರಡು ತಿಂಗಳು ಸಂಪೂರ್ಣವಾಗಿ ಬರೆದಿದೆ. ಯಾಕಪ್ಪ ಅಂದ್ರೆ ಇದು ನಮ್ಮ ಮುಂದೆ ನಾನು ಹೇಳ್ತಾ ಇರಲಿಲ್ಲ, ನಾವು ಎಷ್ಟು ಇವತ್ತು ನಿಮ್ಗೆ MP ಆಡದ ಪರಿಸ್ಥಿತಿ ಏನಾಗಿದೆ ಗೊತ್ತಿರ್ತದೆ, ಎಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಇದೆ. ಯಾರಿಂದನೂ 10 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಲಾರಂತ ಆ ವ್ಯಕ್ತಿ ಅದಾರ. MP ಲ್ಯಾಡ್ ಕೊಟ್ಟ ಕೂಡಲೇ ನಾನು ಎಷ್ಟೋ ಸರಿ ಅಲ್ರಿ ಒಂದಿಗೆ ಅವ್ರು ಹಾಕಿದೆ ಒಂದು 3 ಲಕ್ಷ 4 ಲಕ್ಷ ರೂಪಾಯಿ ಗುಡಿ ಗುಂಡಾರಕ್ಕೆ ಹಾಕ್ಯಾರ. ಅದ್ರಾಗ ನೀವು 40% ಮಾನ್ಯ ಒಬ್ಬ ಮಹಾನ್ ಭಾವ ಜಡ್ಪಿಯಲ್ಲಿ 50% ಅಮೌಂಟ್ ಕಟ್ ಮಾಡಿ ಅವನಿಗೆ ದುಡ್ಡು ಕೊಡ್ತಾ ಇದ್ದಾನೆ. ಯಾಕ್ರಿ ಆ ಹುಡುಗಂದ ಸರ್ ಅದೇನೋ ಒಂದು ಹನುಮಂದಿರ ಗುಡಿಗೆ ಹಾಕಿದ್ರು, ಅಲ್ಲೆಲ್ಲ ಪರಿಚಯ ಹಾಕಿವು, ಒಂದು ನೀರಿನ ವ್ಯವಸ್ಥೆ ಮಾಡ್ಯಾವ ಗುಡಿಯಾಗೆಲ್ಲ, ಇದು ಕಾರ್ತಿಕದಾಗ ದೀಪ ಹಚ್ತಾರ ಮಾಡ್ಯಾವ. ಆ ವ್ಯಕ್ತಿ ಅವ್ ಕೈಲಿ ಹಾಕಿ ಮಾಡ್ಯಾನ. ಅವ ಎಷ್ಟು ಚಂದ ಹೇಳ್ತಾನಂದ್ರೆ 2.5 ಲಕ್ಷ ರೂಪಾಯಿದಾಗ ನಿನಗೆ 1 ಲಕ್ಷ ರೂಪಾಯಿ ಇದು 1,25,000 ರೂಪಾಯಿ ಬರ್ತಾವ, ಮತ್ತೆ ಇನ್ನೂ 2.5 ಲಕ್ಷ ಹಾಕಿಲ್ಲ 50% ಕೊಟ್ಟು ಹೋಗ್ತೀನಿ ಅಂತೇಳಿ ಅವ್ನು ಓಪನ್ ಆಗಿ ಹೇಳ್ತಾ ಇದ್ದಾನಪ್ಪ ಜಿಲ್ಲಾ ಪಂಚಾಯತಿ ಸರ್. ಇದು ನಡೀತದ ಹೌದು. ಅವ್ರು ಸಿಕ್ಕಾಪಟ್ಟೆ ಅವ್ನಿಗೆ ಕರೆದು ಆಫೀಸ್ ಕರೆದು ಏನು ಹಿಂಗೆ ಮಾಡಿದ್ರೆ ಹೆಂಗ, ನಾನು ಎಲ್ಲ ಸಂಭಾಳಿಸಲಿಕ್ಕೆ ಸಂತಾನ ಅಮೌಂಟ್ ಹಾಕಿರ್ತೀನಿ, ಮತ್ತೆ ಅದರಲ್ಲೇ ಕಟ್ ಮಾಡಿದ್ರೆ ಮತ್ತೆ ಅವ್ರು ಏನು ಮಾಡ್ಬೇಕು? ಆಯ್ತು ಸರ್ ಮಾಡ್ಕೊಡ್ತೀನಿ ಅಂತ ಇವತ್ತಿನವರೆಗೆ ಆಗ್ತಾ ಇಲ್ಲ. ಅಂದ್ರೆ ಏನು ಅವ್ರು DC ಆಫೀಸ್ನಲ್ಲಿ ಹೇಳ್ತಾರೆ, ಆ ಆಫೀಸ್ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ. ಇಷ್ಟೊಂದು ಭ್ರಷ್ಟಾಚಾರ, 50% ಭ್ರಷ್ಟಾಚಾರ ನಡೀತಾ ಇದೆ. ಅದು ಗುಡಿ ಗುಂಡಾರದಲ್ಲಿ, ಶಾಲೆ ಕಾಲೇಜುಗಳಲ್ಲಿ. ನಿಮ್ಗೆ ಮೊನ್ನೆ ಒಂದು ಸಿಂಧಿಗೆ ಬಂದಿರೋ ನೋಡಿರ್ಬೇಕು ನೀವು, ಒಂದು ಶಾಲೆ ಮನೆ ಕಟ್ಟಿ ಉದ್ಘಾಟನೆ ಮಾಡಿದ್ರೆ ಮೊನ್ನೆ ಸೋರ್ತಾ ಇತ್ತು ಮಳೆಗೆ ಆ ಶಾಲೆ. ಇನ್ನು ಭ್ರಷ್ಟಾಚಾರ ಬಗ್ಗೆ ಮಾತಾಡಕತ್ತ ಹೋದ್ರೆ ಅದಕ್ಕೇನು ಇದು ಅನ್ನೋದೇ ಇಲ್ಲ. ಅದಕ್ಕೆ ನಾನು 70-80% ನಾವು ಅಭಿವೃದ್ಧಿ ರಾಜಕಾರಣಿಗಳು, ನಾವು ಉಳಿಸೋದು ನಮಗೆ ಗೊತ್ತಿಲ್ಲ. ಆದ್ರೆ ತಮ್ಮ ಮುಖಾಂತರ ತಾವು ಮಾಡಿರಿ, ಬಟ್ ಅಸಹಾಯಕರಾಗಬಾರ್ದ ತಿಳ್ಕೊಂಡು ಯಾವತ್ತು ಹೋರಾಟ ಇರೋದು, ಕೊನೆಗೊಮ್ಮೆ ಜಯ ಆಗೇ ಆಗ್ತದ. ಈ ದೇಶದಲ್ಲಿ ಮೋದಿಯವರು ಇರುತ್ತಾನ, ತಮಗೆಲ್ಲ ಗೊತ್ತಿರ್ಬೋದು ಏನೇನು ಬದಲಾವಣೆ ಆಗ್ತಾ ಇದೆ. ಇವತ್ತು ನಿನ್ನೆ ಅದಕ್ಕೆ ಯಾವುದೇ ಒಂದು ವ್ಯಕ್ತಿ ಸಿವಿಯರ್ ಕ್ರಿಮಿನಲ್ ಕೇಸಲ್ಲಿ ಅವ ಅಂಡರ್ ಕಸ್ಟಡಿ 1 ಮಂತ್ಕಿಂತ ಮೇಲೆ ಹೋದ್ರೆ ಅವನ ಸದಸ್ಯತ್ವ ರದ್ದಾಗತಕ್ಕಂಥ ಒಂದು ಅಭೂತಪೂರ್ವವಾದ ಕಾಯ್ದೆ ನಿನ್ನೆ ಸಂಸತ್ನಲ್ಲಿ ಮಂಡನೆಯಾಗಿ ಪಾಸ್ ಆಗಿದ್ದು. ಇದು ಕೃಷ್ಣ ಮತ್ತೊಮ್ಮೆ ಹುಟ್ಟು ಬರ್ತಾನಲ್ಲ ಸಾಕ್ಷಿ ಬೇಕು. ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು ಸರ್? ಜೈಲಲ್ಲಿ ದಿನ ಆರಿಸಿ ಬರ್ತೀನಿ ದೊಡ್ಡ ಮಾತಾಡೋರಿಗೆ ಅದು ಆ ಒಂದು ಕಾಯ್ದೆ ಅನುಕೂಲ ಆಗ್ತದಿಲ್ಲ ಸರ್ ಜನರಿಗೆ. ಅದಕ್ಕೆ ಮಾತಾಡ್ಕೋತವ್ರು ಬಹಳಷ್ಟು ಇದೆ ಸರ್. ನನಗೆ ಹೇಳಕ್ ಸಮಯ ಸಾಲುದಿಲ್ಲ, ತಮಗೆ ಬರ್ಲಿಕ್ಕೆ ಸಮಯ ಸಾಲುದಿಲ್ಲ, ಓದಲಿಕ್ಕೆ ಸಮಯ ಸಾಲುದಿಲ್ಲ. ಈಗ ನಾಗರಾಯಣದಲ್ಲಿ ಏನು ಅಭಿವೃದ್ಧಿನೇ ಆಗ್ತದ ಅಂತ ಹೇಳ್ತೀವಿ, ಸ್ಥಾಪನೆ ಮಾಡಿದ್ದೀವಿ, ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತೀವಿ. ಒಳ್ಳೆ ಕ್ವಶನ್ ಕೇಳಿದ್ರು ಸರ್. ನಾನು ಒಬ್ಬ ಕೈಗಾರಿಕೋದ್ಯಮಿಯಾಗಿ ಹೇಳಬೇಕು ಇಷ್ಟಪಡ್ತೀನಿ. ನಾನು ನೋಡಿದ್ದೀನಿ ಆ ಭಾಗದಲ್ಲಿ 1250 ಎಕರೆನೂ ಅಲ್ಲಿ ಭೂ ಸ್ವಾಧೀನಕ್ಕೆ ಪ್ರಕ್ರಿಯೆ ಶುರುವಾಗಿದೆ. ತಿಡುಗುಂದಿಯಿಂದ ರೈಟ್ ಸೈಡ್ ಟರ್ನ್ ಆಗಿ ಮಿಂಚನಾಳ ರೈಲ್ವೆ ಸ್ಟೇಷನ್ ಇರ್ಬೋದು, ಅತರಗ ನಾಗ್ಟಾಣಕ್ಕೆ ಹೋಗೋ ರಸ್ತೆ ಬಲಭಾಗದ ಅತ್ಯಂತ ಫಲವತ್ತಾದ ಭೂಮಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ನಾನು ಆ ಭಾಗದಾಗ ಇರೋದ್ರಿಂದ ಆ ಭಾಗದ ಮಣ್ಣು ನೀರ ಅತ್ಯಂತ ಬಲ್ಲವನು ನಾನು. ಆ ರೈತರು ಗೋಳ ಬಹಳಷ್ಟಾಗಿದೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ, ಸಚಿವರ ಮನೆಗೆ ಹೋಗಿದ್ದಾರೆ. ಸರ್, ಫಲವತ್ತಾದ ಭೂಮಿ ಇದಾವೆ, ದಯವಿಟ್ಟು ಇದನ್ನು ಭೂ ಸ್ವಾಧೀನ ಮಾಡ್ಕೊಳ್ಬೇಡ್ರಿ, ನಮ್ಮ ಬದುಕು ರಸ್ತೆಗೆ ಬರುತ್ತದೆ, ಇದನ್ನು ಕೈ ಬಿಡ್ರಿ ಅಂತಂದ್ರು. ನಾನು ಸಹಿತ ಆಲೋಚನೆ ಮಾಡ್ದಕ್ಕಾರ ಏನು ಈ ಮಹಲ್ ಬಗಾಯತ್ ಇರ್ಬೋದು, ಬುರಾಣಪುರ ಇರ್ಬೋದು, ಅಲಿಯಾಬಾದ್ ಇರ್ಬೋದು, ಈ ಭಾಗದಲ್ಲಿ ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದೆ. ಅಂದ್ರೆ ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳಿದಾವೆ. ವಿಮಾನ ನಿಲ್ದಾಣ ಅಕ್ಕಪಕ್ಕದಿರ್ಬೋದು. ಈ ಭೂಮಿಗಳಲ್ಲಿ ಇನ್ನೂ ನೋಟಿಸ್ ಇಲ್ಲಿ ನೀವು 1200 ಎಕರೆನೂ ಇಲ್ಲಿ ನೀವು ಭೂ ಸ್ವಾಧೀನ ಪಡ್ಕೊಂಡು ವಿಮಾನ ನಿಲ್ದಾಣ ಮತ್ತು ರೈಲ್ವೆ ಸ್ಟೇಷನ್ ಗೂಡ್ ಶೆಡ್ ಈ ಕಡೆ ಹತ್ತಿರ ಇದೆ. ಹೀಗಾಗಿ ಕೈಗಾರಿಕೆಗೂ ಸಹಿತ ಅನುಕೂಲ ಆಗ್ತದೆ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ವೇಸ್ಟ್ ಲ್ಯಾಂಡ್ ಯುಟಿಲೈಸ್ ಮಾಡಿದಂಗೆ ಆಗ್ತದೆ, ಫಲವತ್ತಾದ ಭೂಮಿಯನ್ನು ಕೃಷಿಗೆ ಉಪಯೋಗ ಮಾಡಿದಂಗೆ ಆಗ್ತದೆ.
ಹೀಗಂತೇಳಿ ನಾನು ಸಹಿತ ನಮ್ಮ ಸಂಸದರ ಜೊತೆ ಚರ್ಚೆ ಮಾಡಿದೆ, ಆ ಭಾಗದ ರೈತರ ಜೊತೆ ಚರ್ಚೆ ಮಾಡಿ ರೈತರು ಅವ್ರಿಗೆ ಭೇಟಿ ಆಗಿದಾರಂತ. ಬಟ್ ಅವ್ರ ಮುಂದೆ ಆ ಉಸ್ತುವಾರಿ ಸಚಿವರ ಆಶ್ವಾಸನೆ ಏನೋ ಇಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತೇಳಿ ಏನೋ ಅಂದಿದಾರಂತ. ಬಟ್ ನನ್ನ ದೃಷ್ಟಿಯಲ್ಲಿ ಅದನ್ನು ಕೈಬಿಟ್ಟು ಈ ಭಾಗದಲ್ಲಿ ಸಾಕಷ್ಟು ಈ ಗುಡ್ಡಾಪುರ ರೋಡಿಗೆ ಟುವರ್ಡ್ಸ್ ಜತ್ ಸಾಕಷ್ಟು ವೇಟ್ ಲ್ಯಾಂಡ್ ಅದ ಮತ್ತು ಉಸ್ತುವಾರಿ ಸಚಿವರ ಕ್ಷೇತ್ರ ಆಗ್ತದೆ. ಆ ಭಾಗದಲ್ಲಿ ಸಾಕಷ್ಟು ಭೂಮಿ ಯುಟಿಲೈಸ್ ಮಾಡ್ಕೋಬಹುದು. ಬಿಟ್ಟರೆ ಇದು ಬುರಾಣಪುರ, ಮಹಾಲ್ ಬಗಾಯ್ತು, ಅಲಿಯಾಬಾದ್ ಈ ಭಾಗದಲ್ಲಿ ಸಾಕಷ್ಟು ವೇಸ್ಟ್ ಭೂಮಿ ಅದ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ದಯವಿಟ್ಟು ತಮ್ಮ ಮುಖಾಂತರ ನಾನು ಸಹಿತ ಒಬ್ಬ ಕೃಷಿ ಪದವೀಧರನಾಗಿ, ಕೃಷಿಕನಾಗಿ, ಆ ಭಾಗದ ಒಬ್ಬ ರೈತನಾಗಿ ದಯವಿಟ್ಟು ಜಿಲ್ಲೆಯಲ್ಲಿ ಏನು ಅತ್ಯಂತ ಫರ್ಟೈಲ್ ಲ್ಯಾಂಡ್ಸ್ಗಳಿರೋದು ಅದಕ್ಕೆ ಯಾವುದೇ ಕಾರಣಕ್ಕೂ ತಾವು ಅದಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಡ್ರಿ. ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದ್ದಲ್ಲಿ ಮಾಡಿ ಈ ಜಿಲ್ಲೆಯಲ್ಲಿ ಕೈಗಾರಿಕೆ ಅಭಿವೃದ್ಧಿ ಸ್ಥಾಪಿಸಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ತೇನೆ. ನನ್ನ ಉದ್ಯೋಗದಲ್ಲಿ 18 ಜಿಲ್ಲೆಯಲ್ಲಿ ನಾನು ವ್ಯಾಪಾರ ಮಾಡಿದ್ದೀನಿ. ನನಗೆ ಬಹಳಷ್ಟು ಮಾಹಿತಿ ಇದೆ. ನಾನು ನೀವು ಹೇಳ್ದಂಗೆ ಸಂಪೂರ್ಣ ಇವತ್ತ ವಿಜಯಪುರ ಜಿಲ್ಲೆದಲ್ಲಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ರೋಡ್ಸ್ ಹದಗೆಟ್ಟು ಹೋಗ್ಬಿಟ್ಟ. ಅದರಲ್ಲಿ ಹೈಯೆಸ್ಟ್ ಅಪ್ಪ ಅಂದರೆ ಇಂಡಿ ತಾಲೂಕಿನಲ್ಲಿ ಅತ್ಯಂತ ಪ್ರಮುಖ ರಸ್ತೆಗಳೇ ಇವತ್ತು ಎಷ್ಟು. ಯಾಕಂದ್ರೆ ಮೊನ್ನೆ ಹಾವೇರಿ ಜಿಲ್ಲಾಕ್ಕೆ ಹೋಗಿದ್ದೆ. ಹಾವೇರಿ ಜಿಲ್ಲೆ ಇರ್ಬೋದು, ಇವನ್ ಬೆಳಗಾವಿ ಜಿಲ್ಲೆ, ನಿನ್ನೆ ನಾನು ರಾಮದುರ್ಗ ಮೇಲೆ, ಸೂರ್ಯಬನ್ ಮೇಲೆ ಅತ್ಯಂತ ಇಕ್ಕಟ್ಟು ದಾರಿಯಲ್ಲಿ ಹೋಗಿ ಬಂದಿವಿ. ಅಲ್ಲಿ ಸಹಿತ ರಸ್ತೆ ಇಲ್ಲ. ನಾವು ಜಿಲ್ಲೆಯಲ್ಲಿ ಪೂರ್ತಿ ಅಭಿವೃದ್ಧಿ ಕುಂಠಿತಾಗಿದೆ. ಇದಕ್ಕೆ ಬಹಳಷ್ಟು ಕಾರಣಗಳಿದಾವೆ ಸರ್. ಇದಕ್ಕೆ ಯಾಕಪ್ಪ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು, ರಾಜನು ಅಶೋಕ ಚಕ್ರವರ್ತಿ ಮತ್ತು ಅಲೆಕ್ಸಾಂಡರ್ ಇರ್ಬೋದು, ರಾಜ್ಯ ಗೆಲ್ಕೋತ ಹೋಗ್ಬಿಡ್ತಾರಂತ. ಗೆದ್ದ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿರೋದಿಲ್ಲ ಅಂತ. ಹಂಗಾಗ್ಲಕತ್ತದ ನಮ್ಮ ಜಿಲ್ಲೆದಲ್ಲಿ. ಈಗ ಬಹಳಷ್ಟು ಹಾನಿ ನಡೆದಿದ್ದೇ ದಾರಿ ಅನ್ನೋ ಪರಿಸ್ಥಿತಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇದು ಜನರು ತಿಳ್ಕೋಬೇಕು. ಬಟ್ ಜನರು ಬಹಳಷ್ಟು ಅವಕಾಶಗಳು ಕೊಡ್ತಾರೆ. ಈಗಂತೂ ನೋಡ್ತಾ ಇದ್ದಾರೆ ಎಲ್ಲ ಜಿಲ್ಲೆಯಲ್ಲಿ ಪೂರ್ತಿ ಸಂಪೂರ್ಣ ನಾಶ ಆಗಬೇಕು. ಯಾಕಂದ್ರೆ ಕಳೆದ ನೀರಾವರಿ ಒಂದು ಕೆಲಸ ಇಲ್ಲ, ರಸ್ತೆಗಳದ್ದು ಒಂದು ಕೆಲಸ ಇಲ್ಲ, ಒಂದು ಸಮುದಾಯ ಭವನಗಳದ್ದು ಕೆಲಸ ಇಲ್ಲ, ಏನೂ ಇಲ್ಲ. ಬರೀ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಬಹಳಷ್ಟು ನಿಮ್ಮ ಗ್ಯಾರಂಟಿಗೆ ಅನುದಾನ ಹೊಂದಿಸ್ಕೊಳ್ಳಾರ್ದೆ ನೀವು ಜನರಿಗೆ ಹೆಂಗೆ ಅಭಿವೃದ್ಧಿ ಆಶ್ವಾಸನೆ ಕೊಟ್ಟರು ಅಂತೇಳಿ ಆ ಶಾಸಕರು ಹೇಳ್ಬೋದು, ಆ ಮಂತ್ರಿಗಳು ಹೇಳ್ಬೋದು, ಆ ಪಕ್ಷದ ಪ್ರಮುಖರು ಹೇಳ್ಬೋದು, ಯಾರು ಹೇಳ್ತಾ ಇಲ್ಲ ಸರ್. ಹೀಗಾಗಿ ಅದು ಬಹಳಷ್ಟು ಕೆಟ್ಟಬಿಟ್ಟ ಸರ್. ನೀವು ಹೇಳ್ದಂಗೆ ಯಾರಿಗೆ ಏನು ಹೇಳೋ ಪರಿಸ್ಥಿತಿ ಒಳಗಿಲ್ಲ ಸರ್. ಅವರೇ ತಿಳ್ಕೊಬೇಕು ಸರ್. ನೀವು ಹೇಳಕತ್ತೀರಲ್ರಿ, ಅವರೇ ತಿಳ್ಕೊಬೇಕಂದ್ರೆ ಅವ್ರು ತಿಳ್ಕೊಳ್ಳಾರ ಮಟ್ಟಿಗೆ ನೋಡಿ ಸರ್. ನಮಗ ಕೆಟ್ಟ ನಾವು ಈ ಜಿಲ್ಲೆಯಲ್ಲಿ ನಾನು ಚಿಕ್ಕವನಿದ್ದಕ್ಕರ ನಮ್ಮ ತಂದೆಯವ್ರ ಜೊತೆ ಅತ್ಯಂತ ಮೇಧಾವಿ ರಾಜಕಾರಣಿಗಳ ಜೊತೆ ನನ್ನನ್ನು ಭೇಟಿ ಮಾಡಿಸಿದ್ರು. ನಮ್ಮ ತಂದೆಯವರು ಶ್ರೀಯುತ BM ಪಾಟೀಲ್ ಸಾಹೇಬ್ ಇರ್ಬೋದು, ಗುಡದನ್ನೆ ಸಾಹೇಬ್ ಇರ್ಬೋದು, ಕಲ್ಲೂರವ್ರು ಇರ್ಬೋದು, ಮತ್ತು ಈಗ ನಾನು ಪ್ರಬುದ್ಧ ಆದ ಮೂಲಕ ಜಗದೀಶ್ ಸಾಹೇಬರು, ಕಾರಜೋಳ ಸಾಹೇಬರು, ಅವರು ಆಡ್ತಕ್ಕಂಥ ಭಾಷೆಗಳು, ಅವರು ಕಣ್ಣ ಮೂಗಿನ ಸೊನ್ನೆ ಮೇಲೆ ಪ್ರಶ್ನೆಗಳು ಕೇಳ್ತಿರು, ಕಣ್ಣ ಮೂಗಿನ ಸೊನ್ನೆ ಮೇಲೆ ಉತ್ತರ ಕೊಡ್ತಕ್ಕಂಥ ಮೇಧಾವಿಗಳಿದ್ದರು. ಇವತ್ತು ಅತ್ಯಂತ ಕೆಳಮಟ್ಟದ ಲೆವೆಲ್ದಾಗಿ ಟೀಕೆ ಟಿಪ್ಪಣಿಗಳು ನಡೆದವ. ನಾನು ಆ ಮಟ್ಟದಲ್ಲಿ ಅಷ್ಟು ಕೆಳಮಟ್ಟದ ಮಾತಾಡಿಸ್ಕೊಂಡ್ರು ಅವರಿಗೆ ನೋವಾಗ್ತಾ ಇಲ್ಲಪ್ಪ ಅಂದ್ಬಳಕ ಅದಕ್ಕಿಂತ ಕೆಳಮಟ್ಟದ ಶಬ್ದ ನಾನು ಉಪಯೋಗಿಸ್ಕೊಂಡು ಮಾಡಕ್ಕೆ ನನಗೆ ಬರೋದಿಲ್ಲ, ಮಾಡಿದ್ರು ಅದು ನೋವು ಆಗ್ತದಿಲ್ಲ ಅಂತ ತಿಳ್ಕೊಂಡೆ ಇನ್ನು ಸುಮ್ಮನೆ ಒಂದು ಸಂವಿಧಾನಿಕ ಭಾಷೆಗಳಲ್ಲೇ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ ಸರ್. ಅಲ್ಲ, ಸದನದೊಳಗೆ ಪ್ರಶ್ನೆ ಕೇಳಬೇಕಾದದ್ದು ಕೇಳೋದು ಬಿಟ್ಟು ಯಾವುದೋ ಪ್ರಶ್ನೆ ಕೇಳ್ತಾರೆ ಶಾಸಕರು.